ಹೆಲೋ ಎವ್ರಿವನ್. ಈ ವಿಡಿಯೋ ಬಂದು ನಿಮ್ಮ ಮನೆಯಲ್ಲಿ ಪುಟ್ಟ ಮಗು ಪ್ರೈಮರಿ ಸ್ಕೂಲಿಗೆ ಹೋಗ್ತಾ ಇದ್ದರೆ ಈ ವಿಡಿಯೋ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇವತ್ತಿನ ಕ್ಲಾಸಲ್ಲಿ ಪ್ರೈಮರಿ ಸ್ಕೂಲಿಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಗಳು ಅವರ ಬಗ್ಗೆ ಸ್ಕೂಲಲ್ಲಿ ಹೇಗೆ ಇಂಟ್ರೊಡಕ್ಷನ್ ಕೊಡುವುದು ಅಂತೇಳಿ ನಾನು ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸುಮಾರು ಪೇರೆಂಟ್ಸ್ಗಳಿಗೆ ಇಂಗ್ಲೀಷ್ ಮಾತನಾಡೋದು ಕೂಡ ಬರುವುದಿಲ್ಲ. ಅದೇ ರೀತಿ ತಮ್ಮ ಮಕ್ಕಳು ಇಂಗ್ಲೀಷನ್ನು ಚೆನ್ನಾಗಿ ಮಾತನಾಡಬೇಕೆಂಬುದು ಅವರ ಒಂದು ಕನಸಾಗಿರುತ್ತೆ. ಅವರು ಏನು ಮಾಡಬೇಕಂದ್ರೆ ಈ ವಿಡಿಯೋವನ್ನು ವಾಚ್ ಮಾಡಿ ನಿಮ್ಮ ಮಗುವಿಗೆ ಇದರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ನೀವು ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ನಾನು ಕನ್ನಡದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಅದನ್ನು ನೀವು ನಿಮ್ಮ ಮಗುವಿಗೆ ಮೊಬೈಲಲ್ಲಿ ಗೇಮ್ಸ್ ಎಲ್ಲ ಆಡೋದಕ್ಕೆ ಕೊಡೋಕೆ ಹೋಗಬೇಡಿ. ಈ ರೀತಿ ಇರುವಂತಹ ವೀಡಿಯೋಸ್, ಕಾರ್ಟೂನ್ ವೀಡಿಯೋಸನ್ನು ಅವರಿಗೆ ಕೊಡಿ. ಅವರ ಒಂದು IQ ಲೆವೆಲ್ ಆ್ಯಂಡ್ ಅವರ ಕಮ್ಯುನಿಕೇಷನ್ ಅವರು ಕೂಡ ತುಂಬ ಆ್ಯಕ್ಟಿವ್ ಆಗಿರುತ್ತಾರೆ ಸ್ಕೂಲಲ್ಲಿ ಆ್ಯಂಡ್ ಔಟ್ಸೈಡಲ್ಲಿ. ಅದೇ ರೀತಿ ನಿಮ್ಮ ಮಗು ಸ್ಕೂಲಲ್ಲಿ ತಮ್ಮವರ ಬಗ್ಗೆ ಇಂಟ್ರೊಡಕ್ಷನನ್ನು ಕೊಡಬೇಕಂದ್ರೆ ಕೆಲವೊಂದಿಷ್ಟು ಟಾಪಿಕನ್ನು ಅವರು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಅಂಥ ಟಾಪಿಕನ್ನು ನೀವು ಮೊದಲಿಗೆ ಅವರಿಗೆ ತಿಳಿಸ್ಕೊಡಬೇಕು. ಗ್ರೀಟ್ ದ ಕ್ಲಾಸ್, ನೇಮ್, ಏಜ್, ಕ್ಲಾಸ್, ಹಾಬೀಸ್, ಫೇವ್ರೆಟ್ ಸಬ್ಜೆಕ್ಟ್ ಆ್ಯಂಡ್ ಕ್ಲೋಸಿಂಗ್. ಮೊದಲಿಗೆ ಅವರಿಗೆ ಗ್ರೀಟ್ ದ ಕ್ಲಾಸ್ ಅಂದರೆ ನೀವು ಶಾಲೆಯಲ್ಲಿ ಹೋದಾಗ ನಿಮ್ಮ ಬಗ್ಗೆ ಮಾತನಾಡಬೇಕಾದ್ರೆ ಫಸ್ಟಿಗೆ ನಿಮ್ಮ ಟೀಚರ್ಗೆ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಗ್ರೀಟನ್ನು ಮಾಡಬೇಕು, ಅಂದರೆ ಶುಭೋದಯ ಈ ರೀತಿ ಹೇಳಬೇಕು. ಇದಾದಮೇಲೆ ಹೆಸರನ್ನು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಅವರ ವಯಸ್ಸು, ಅವರು ಯಾವ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ, ಅವರ ಹಾಬೀಸ್ ಅಂದರೆ ಅವರು ಫ್ರೀ ಸಮಯದಲ್ಲಿ ಅವರು ಏನನ್ನು ಮಾಡಲು ಇಷ್ಟಪಡುತ್ತಾರೆ ಆ್ಯಂಡ್ ಅವರ ಇಷ್ಟವಾಗಿರುವಂತಹ ಸಬ್ಜೆಕ್ಟ್ ವಿಷಯ ಯಾವುದು ಆ್ಯಂಡ್ ಈ ಟಾಪಿಕನ್ನು ಯಾವ ರೀತಿ ಕ್ಲೋಸ್ ಮಾಡಬೇಕಂತೇಳಿ ಇದಿಷ್ಟು 7 ಟಾಪಿಕನ್ನು ಬೇಸಿಕ್ಕಾಗಿ ಅವರು ಮೆನ್ಷನ್ ಮಾಡಬೇಕು. ಹಾಗಾದರೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಫಸ್ಟ್ಗೆ ಗ್ರೀಟ್ ದ ಕ್ಲಾಸ್ ಆ್ಯಂಡ್ ಟೀಚರ್. ನೋಡಿ ಯಾವ ರೀತಿ ಸ್ಟಾರ್ಟ್ ಮಾಡಬೇಕಂದ್ರೆ ಸ್ಟಾರ್ಟ್ ಬೈ ಸೇಯಿಂಗ್ ಗುಡ್ ಮಾರ್ನಿಂಗ್ ಆರ್ ಹೆಲೋ. ಫಸ್ಟ್ ಒಂದು ಟಾಪಿಕ್ ಬಂದು ಕ್ಲಾಸಿಗೆ ನಾವು ಶುಭೋದಯ ಅಂತೇಳಿ ಹೇಳಬೇಕು. ಬೆಳಗ್ಗಿನ ಶುಭೋದಯ, ಸ್ಟಾರ್ಟ್ ಬೈ ಸೇಯಿಂಗ್ ಗುಡ್ ಮಾರ್ನಿಂಗ್ ಆರ್ ಹೆಲೋ. ಎಕ್ಸಾಂಪಲ್ ಮೂಲಕ ಗುಡ್ ಮಾರ್ನಿಂಗ್ ಎವ್ರಿ ಒನ್, ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅಂತೇಳಿ ಹೇಳಬೇಕು ಫಸ್ಟಿಗೆ. ನೆಕ್ಸ್ಟ್ ಟಾಪಿಕ್ ಬಂದು ಅವರ ಹೆಸರನ್ನು ಶೇರ್ ಮಾಡಬೇಕಾಗುತ್ತೆ. ಶೇರ್ ಯುವರ್ ಫುಲ್ ನೇಮ್, ಅವರ ಪೂರ್ಣ ಹೆಸರನ್ನು ಅವರು ಹೇಳಬೇಕು ಇಂಗ್ಲೀಷಲ್ಲಿ. ಯಾವ ರೀತಿ ಅಂದರೆ ಮೈ ನೇಮ್ ಈಸ್ ಲೋಕೇಶ್ ಕುಮಾರ್, ಈ ರೀತಿ ಎರಡನೇ ಟಾಪಿಕ್. ಇದಾದಮೇಲೆ ಅವರ ವಯಸ್ಸನ್ನು ಹೇಳಬೇಕಾಗುತ್ತೆ. ಮೆನ್ಷನ್ ಯುವರ್ ಏಜ್. ಎಕ್ಸಾಂಪಲ್ ಐ ಆಮ್ 8 years old, ನಾನು 8 ವರ್ಷದ ಹುಡುಗನಾಗಿದ್ದೇನೆ ಅಥವಾ ಬಾಲಕ ಬಾಲಕಿಯಾಗಿದ್ದೇನೆ, ಈ ರೀತಿ ಮೆನ್ಷನ್ ಮಾಡಬೇಕು. ಐ ಆಮ್ 8 years old ಅಂದರೆ ನಾನು 8 ವರ್ಷಗಳ ಹುಡುಗ ಅಂತೇಳಿ ಹೇಳಬೇಕಾಗುತ್ತೆ. ಇದಾದಮೇಲೆ 4ನೇ ಅಂಶ ಬಂದು ಗ್ರೇಡ್ ಅಥವಾ ಯಾವ ಕ್ಲಾಸಲ್ಲಿ ಅಧ್ಯಾಯ ಮಾಡ್ತಾ ಇದ್ದಾನೆ ಅಂತೇಳಿ. ಸ್ಟೇಟ್ ವಿಚ್ ಕ್ಲಾಸ್ ಯು ಆರ್ ಇನ್. ಫಾರ್ ಎಕ್ಸಾಂಪಲ್ ಐ ಆಮ್ ಇನ್ ಕ್ಲಾಸ್ 3, ಐ ಆಮ್ ಇನ್ ಕ್ಲಾಸ್ 3, ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದಾದಮೇಲೆ ನೆಕ್ಸ್ಟ್ ಟಾಪಿಕ್ ಬಂದು ಹಾಬೀಸ್. ಹಾಬೀಸ್ ಅಂದರೆ ಫ್ರೀ ಇರುವಂತಹ ಸಮಯದಲ್ಲಿ ಅವನು ಏನು ಮಾಡಲು ಇಷ್ಟಪಡುತ್ತಾನೆ, ಆಟವಾಡಲು, ಡ್ರಾಯಿಂಗನ್ನು ಡ್ರಾ ಮಾಡಲು, ಸಿನಿಮಾ ನೋಡುವಲು, ಈ ರೀತಿ ಇರುವಂಥ ಟಾಪಿಕನ್ನು ಹೇಳಬೇಕು. ಯಾವ ರೀತಿ ಅಂದರೆ ಐ ಲೈಕ್ ಟು ಪ್ಲೇ ಫುಟ್ಬಾಲ್ ಆ್ಯಂಡ್ ಡ್ರಾ ಪಿಕ್ಚರ್ಸ್, ನಾನು ಫುಟ್ಬಾಲ್ ಆಡಲು ಮತ್ತು ಡ್ರಾಯಿಂಗನ್ನು ಬಿಡಿಸಲು ಇಷ್ಟಪಡುತ್ತೇನೆ. ಐ ಲೈಕ್ ಟು ಪ್ಲೇ ಫುಟ್ಬಾಲ್ ಆ್ಯಂಡ್ ಡ್ರಾ ಪಿಕ್ಚರ್ಸ್. ಇದಾದಮೇಲೆ 6ನೇ ಟಾಪಿಕ್ ಬಂದು ಫೇವ್ರೆಟ್ ಸಬ್ಜೆಕ್ಟ್. ಅವರಿಗೆ ಇಷ್ಟವಾಗಿರುವಂತಹ ಫೇವ್ರೆಟ್ ಸಬ್ಜೆಕ್ಟನ್ನು ಹೇಳಬೇಕಾಗುತ್ತೆ. ಎಕ್ಸಾಂಪಲ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ಈಸ್ ಸೈನ್ಸ್, ನನಗೆ ಇಷ್ಟವಾಗಿರುವಂತಹ ವಿಷಯ ಸೈನ್ಸ್ ಆಗಿದೆ ಅಂತೇಳಿ ಮೆನ್ಷನ್ ಮಾಡಬೇಕು. ಅದೇ ರೀತಿ ಕೊನೆಯದಾಗಿ ಎಂಡ್ ವಿತ್ ಪಾಲಿಟಿ ಥ್ಯಾಂಕ್ ಯು. ಧನ್ಯವಾದಗಳಂತೇಳಿ ಎಂಡ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಎಲ್ಲರೂ ನನ್ನ ಮಾತನ್ನು ಕೇಳಿದ್ದಕ್ಕೆ ಧನ್ಯವಾದಗಳು, ಈ ರೀತಿ ನಿಮ್ಮ ಮಕ್ಕಳಿಗೆ ನೀವು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ಬೇಕಾಗುತ್ತೆ. ನೋಡಿ, ಗುಡ್ ಮಾರ್ನಿಂಗ್ ಎವ್ರಿ ಒನ್, ಮೈ ನೇಮ್ ಈಸ್ ಲೋಕೇಶ್ ಕುಮಾರ್, ಐ ಆಮ್ 8 years old, ಐ ಆಮ್ ಇನ್ ಕ್ಲಾಸ್ 3, ಐ ಲೈಕ್ ಟು ಪ್ಲೇ ಫುಟ್ಬಾಲ್ ಆ್ಯಂಡ್ ಡ್ರಾ ಪಿಕ್ಚರ್ಸ್,
ಮೈ ಫೇವ್ರೆಟ್ ಸಬ್ಜೆಕ್ಟ್ ಈಸ್ ಸೈನ್ಸ್. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಈ ರೀತಿ ಸಿಂಪಲ್ ಆಗಿರುವಂತಹ ಸೆಂಟೆನ್ಸನ್ನು ನಿಮ್ಮ ಮಗುವಿಗೆ ಹೋಮ್ವರ್ಕ್ ಮೂಲಕ ಆಗಿರಲಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.